ಪಟ್ಟಣವೆಲ್ಲವ ಸುತ್ತಿದೆ ನಲ್ಲದೆ ಪಟ್ಟಣವೆಲ್ಲವ ಸುತ್ತಿದೆ ನಲ್ಲದೆ ಚಿತ್ರದರ ಮನೆಯ ಚರಿಸಿದೆ ನಾನು ಚಿತ್ರದ ಅರಮನೆಯ ಚರಿಸಿದೆ ನಾನು ವಿಚಿತ್ರದ ಅರಮನೆಯ ಚರಿಸಿದ ನಾನು ಸಂಚರಿಸಿದ ನಾನು ಸೀತೆಯ ಕಾಣುವ ಪ್ರೀತಿಯದವುದೋ ಮಾತೆಯ ಪಾದವ ನಾನೆಂದು ಕಾವೆನೋ ಸೀತೆಯ ಕಾಣುವ ಪ್ರೀತಿಯದವುದೋ ರಾಮ ಪಟ್ಟಣವೆಲ್ಲವ ಸುತ್ತಿದನು, ಎಲ್ಲಿ ನೋಡಿದರೂ ಮಾತೆಯವರ ದರ್ಶನವಾಗಲೇ ಇಲ್ಲ. ಇದೇನು ಬರುತ್ತಾ ಬರುತ್ತಾ ಇನ್ನೂ ಮುಂದೆ ಹೋಗಿ ನೋಡಿದ. ಇದೇನು ಬರುತ್ತಾ ಬರುತ್ತಾ ರಾವಣನ ಅಂತಃಪುರಕ್ಕೆ ಬಂದೆನಲ್ಲ. ಇಲ್ಲಿಯಾದರೂ ಅನೇಕ ಸ್ತ್ರೀಯರು ಪಾನಮತ್ತರಾಗಿ ಮೈ ಮೇಲಿನ ವಸ್ತ್ರಗಳ ಅರಿವೇ ಇಲ್ಲದೆ ಹಾಗೇ ಬಿದ್ದಿರುವರು. ರಾಮ 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 ರಾಮ, ಎಲ್ಲಿ ಬುಡುಕಲಿ ಎಲ್ಲಿ ಬುಡುಕಲಿ? ಆ ಭಾಗದಲ್ಲಿರುವರೇನು ಹುಡುಕಿ ನೋಡುವೆನು. ಆಹಾ ಆಹಾ, ಮಾತೆಯವರ ದರ್ಶನವಾಯಿತು, ಮಾತೆಯವರ ದರ್ಶನವಾಯಿತು. ನನ್ನ ಜನ್ಮವು ಸಾರ್ಥಕವಾಯಿತು, ದೂತತ್ವವು ಸಾರ್ಥಕವಾಯಿತು. ಇರಲಿ, ಮತ್ತೊಮ್ಮೆ ಮಾತೆಯವರ ದರ್ಶನ ಮಾಡಿಕೊಂಡು ಹೋಗಿ. ಆಗಿದೇನೋ ಮೋಸಕ ಆದುದೇ ದುರ್ದೈವವೇ. ರಾಮ ರಾಮಚಂದ್ರ, ಆಯಿದೇನು ಮೋಸ ಕಾರ್ಯ ಆದುದೇ ದುರ್ದೈವವೇ. ರಾಮಚಂದ್ರ ರಾಮ, ಆಯಿದೇನು ಮೋಸ ಕಾರ್ಯ ಆದುದೇ ದುರ್ದೈವವೇ. ಬಾಯಲು ಸುರಲಾರೆ ನಿಜ. ರಾಮಚಂದ್ರ ರಾಮ, ಬಾಯಲು ಸುರಲಾರೆ ನಿಜ. ರಾಮಜಂತು ಪೇಳಲಯ್ಯ. ರಾಮ ರಾಮ ರಾಮಚಂದ್ರ, ರಾಮಜಂತು ಪೇಳಲಯ್ಯ. ದುರುಳನೇಕ ಜಯಯೊಳಿಂದು. ರಾಮ ರಾಮಚಂದ್ರ, ದುರುಳನೇಕ ಜಯಯೊಳಿಂದು. ದೂರಿಗೆ ರಾಮ ರಾಮಚಂದ್ರ, ಆಗಿದೇನು ಮೋಸ ಕಾರ್ಯ ಆದುದೇ ದುರ್ದೈವವೇ. ರಾಮ ರಾಮ ರಾಮ
ರಾಮಚಂದ್ರ, ರಾಮಚಂದ್ರ, ನಾನೇನು ಅಪರಾಧವನ್ನು ಮಾಡಿದೆನು ಸ್ವಾಮಿ? ಈ ದೃಶ್ಯಗಳನ್ನು ನೋಡಲು ನನ್ನಲ್ಲಿಂದ ಎಲ್ಲಿಗೆ ಕಳುಹಿಸಿದರ ಪ್ರಭು? ರಾಮ, ರಾಮ, ಲೋಕ ಪಾವನೆಯಾದ ಸೀತಾ ಮಹತೆಯು ಈ ದುರುಳನ ಪಕ್ಕದಲ್ಲಿ ಮಲಗಿರುವಳಲ್ಲ. ಅಯ್ಯೋ ಅಮ್ಮ, ಅಮ್ಮ, ಶ್ರೀರಾಮಚಂದ್ರನ ಧರ್ಮಪತ್ನಿಯಾದ ನೀವು ಈ ದುರುಳನ ವೈಭವಕ್ಕೆ ಮರುಳಾದೆಯ ತಾಯಿ, ಮರುಳಾದೆಯ ಅಮ್ಮ. ನಿನ್ನಂತವರೆಗೆ ಪಾಡೆ ಹೀಗಾಗಬೇಕಾದರೆ ಇನ್ನು ಸಾಮಾನ್ಯ ಸ್ತ್ರೀಯರ ಪಾಡೇನು ತಾಯೇ? ಸಾಮಾನ್ಯ ಸ್ತ್ರೀಯರ ಪಾಡೇನು? ರಾಮಚಂದ್ರ, ರಾಮಚಂದ್ರ, ಈ ದೃಶ್ಯವನ್ನು ನೋಡುವ ಮೊದಲೇ ಈ ನನ್ನೆರಡು ಕಣ್ಣುಗಳು ಸಿಡಿದು ಹೋಗಬಾರುತ್ತಿತ್ತೆ. ಏನು ಮಾಡಲಿ, ಏನು ಮಾಡಲಿ? ಇವರನ್ನು ಒಂದೇ ಏಟಿಗೆ ಧ್ವಂಸ ಮಾಡಲೇ? ಇಲ್ಲ, ಇಲ್ಲ, ರಾಮಾಜ್ಞೆ ನನಗಿಲ್ಲ, ರಾಮಾಜ್ಞೆ ನನಗಿಲ್ಲ. ಏನಿದು? ಚಿತ್ತ ಚಾಂಚಲ್ಯನಾಗಿ ನಾನು ಈ ರೀತಿ ಮಾತನಾಡುತ್ತಿರುವನೆ? ರಾಮಚಂದ್ರನು ಮಾತೆಯವರ ದರ್ಶನವಾದಾಗ ಕೆಲವು ಕುರುಹುಗಳನ್ನು ಪರೀಕ್ಷಿಸಿ ನೋಡೆಂದು ಹೇಳಿದ್ದರು. ಅದನ್ನು ಮಾಡದೆ ಅರಿಯದೆ ನಾನಾಡಿದ ಮಾತುಗಳನ್ನು ಕ್ಷಮಿಸು ತಂದೆ, ಕ್ಷಮಿಸು. ಇರಲಿ, ಕುರುಹುಗಳನ್ನು ಪರೀಕ್ಷಿಸಿ ನೋಡುವೆನು. ಪದ್ಮರೇಖೆಗಳಿಲ್ಲ ಪಾದಗಳ ಮೇಲೆ, ವತ್ಸಲಾಂಚನವಿಲ್ಲ ಮುಂಗೈಯ ಮೇಲೆ, ಮೊತ್ತೆರಡು ಮಣಿಯಿಲ್ಲ ಸೀತೆ ಇವಳಲ್ಲ ರಾಮ. ವಿಧವತ್ವ ಸೂಚಿಸುತ್ತಿದೆ ಎಡತಲೆಯ ಹಿಂದೆ, ಸೀತೆ ಇವಳಲ್ಲ ಭುಜಾತ ಇವಳಲ್ಲ ರಾಮ. ರಾಮ, ರಾಮಚಂದ್ರ, ರಾಮ, ರಾಮ. ಒಡೆಯನವಧಿಯು ಮುಗಿಯಲಿಂದಿಗೆ, ಒಡೆಯನವಧಿಯು ಮುಗಿಯಲಿಂದಿಗೆ, ತಾಳಲಾರೆ ಶೋಕವ ಒಡೆಯನವಧಿಯು ಮುಗಿಯಲಿಂದಿಗೆ, ತಡೆಯಲಾರೆ ಶೋಕವ ಜಡಜ ಗಂಗೆಯ ಉಡುಪ ಮುಖಿಯಳ ಜಡಜ ಗಂಗೆಯ ಉಡುಪ ಮುಖಿಯಳ ಮಾತೆಯ ಪಡನಡುವಿನ ಮಾತೆಯ
ಮಮ ಕಾಣೆ ಭೂಮಿ ಜಾತೆಯ ಮಮ ಸೀತೆಯ ಮಮ ಕಾಣೆ ಭೂಮಿ ಜಾತೆಯ ಮಮ ಕಾಣೆ ಭೂಮಿ ಜಾತೆಯ ಕಾಣೆ ನಾನು ಭೂಮಿ ಜಾತೆಯ ಕಾಣೆ ನಾನು ಭೂಮಿ ಜಾತೆಯ ಮಮ ಕಾಣೆ ಭೂಮಿ ಜಾತೆಯ ಮಮ ಕಾಣೆ ಭೂಮಿ ಜಾತೆಯ ಕಾಣೆ ನಾನು ಭೂಮಿ ಜಾತೆಯ ಕಾಣೆ ನಾನು ಭೂಮಿ ಜಾತೆಯ ಮಮ ಕಾಣೆ ಭೂಮಿ ಜಾತೆಯ ಮಮ ಕಾಣೆ ಭೂಮಿ ಜಾತೆಯ ಮಮ ಕಾಣೆ ಭೂಮಿ ಜಾತೆಯ ಕಾಣೆ ನಾನು ಭೂಮಿ ಜಾತೆಯ ಕಾಣೆ ನಾನು ಭೂಮಿ ಜಾತೆಯ ಮಮ ಕಾಣೆ ಭೂಮಿ ಜಾತೆಯ ರಾಮ ಭಕ್ತಿ ಸೀತೆಯ ಕಾಣೆ ಮಾತೆಯ ರಾಮ ರಾಮಚಂದ್ರ ಎಲ್ಲಿ ಹುಡುಕಿದರೂ ಮಾತೆಯ ದರ್ಶನವೇ ಆಗಲಿಲ್ಲ. ಒಡೆಯನ ಅವಧಿಯಾದರೂ ಮುಗಿಯುತ್ತಾ ಬಂದಿತು. 1 ಮಾಸದ ಅವಧಿಯೊಳಗಾಗಿ ಮಾತೆಯವರ ಕುಶಲ ವಾರ್ತೆಯನ್ನು ತರುವುದಾಗಿ ಬಂದ ನಾನು ಈಗ ರಿಕ್ತ ಹಸ್ತನಾಗಿ ಹಿಂದಿರುಗಿದರೆ ನನ್ನೊಡೆಯನಾದ ಸುಗ್ರೀವರಾಜನು ವಚನಭ್ರಷ್ಟನಾಗುವನು. ಮಾತೆಯವರು ಸಿಗಲಿಲ್ಲ ಎಂದು ಕೇಳಿದರೆ ಶ್ರೀರಾಮಚಂದ್ರನು ವಿರಹವೇದೆಯಿಂದ ಪ್ರಾವೋಪೇಶ ಮಾಡುವನು. ಇಷ್ಟಾದರೆ ಲಕ್ಷ್ಮಣ ಸ್ವಾಮಿಯು ಜೀವಿಸುವನೇ? ಏನು ಮಾಡಲಿ? ಈ ಒಂದು ಸಂಗತಿ ಅಯೋಧ್ಯೆಗೆ ತಿಳಿದರೆ ಅವರೆಲ್ಲ ಆತ್ಮಹತ್ಯೆ ಮಾಡಿಕೊಳ್ಳುವರು. ರಾಮಚಂದ್ರ ಏನು ಮಾಡಲಿ? ಏನು ಮಾಡಲಿ? ಮಾಡುವುದಿನ್ನೇನು? ಈ ಲಂಕಾ ನಗರವನ್ನೊಳಗೊಂಡ ತ್ರಿಕುಟಾಚಲ ಪರ್ವತವನ್ನು ನನ್ನ ಲಾಂಗೋಲಿದಿಂದ ಭೇದಿಸಿ ತೆಗೆದುಕೊಂಡು ಹೋಗಿ ಶ್ರೀರಾಮಚಂದ್ರನ ಮುಂದಿಡುವನು. ಅವರೇ ನೋಡಿಕೊಳ್ಳಲಿ ಸೀತಾಮಾತೆಯವರನ್ನು. ಜೈ ಜೈ ರಘುವೀರ ಸಮರ್ಥ. ಮಾರುತಿ, ಶಾಂತನಾಗು. ಲಂಕಾಪಟ್ಟಣವನ್ನು ಕೇಳಬೇಡ. ಅಶೋಕವನಕ್ಕೆ ಹೋಗು, ಮಾತೆಯವರ ದರ್ಶನವಾಗುವುದು. ಧನ್ಯನಾದೆ, ಧನ್ಯನಾದೆ. ಜೈ ಜೈ ರಘುವೀರ ಸಮರ್ಥ. ಸೈತನೆ ಪರಿತಾಪ ಪಟ್ಟಳವ್ವ, ಸೈತನೆ ಪರಿತಾಪ ಪಟ್ಟಳವ್ವ, ಬಾರೆ ತೀರ ಹೋರ ಚತುರೆ, ಬಾರೆ ತೀರ ಹೋರ ಚತುರೆ, ಸೈತನೆ ಪರಿತಾಪ ಪಟ್ಟಳವ್ವ. ಭಾವರೂಪವಂತಳ
ತಾಪವನ್ನಾಗ್ತಿರೆ ಲಾಭವ ಪೋಂದುತ ತಾಪವನ್ನಾಗ್ತಿರೆ ಸಹಿತನೆ ಪರಿತಾಪ ಪಟಳವ್ವ ಆಗದ ಭೋಗದ ಸೊಬಗಿನ ಯಾರದ 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 ಹೂಗಳು ತಾಕಿವೆ ಮಾನಸಗೆ ಹೂಗಳು ತಾಗಿವೆ ಮಾನಸಗೆ ಅರೆ ನೀರ ಓರೆ ಚತುರೆ ಹರೆ ನೀರ ತೋರೆ ಚತುರೆ ಹರೆ ನೀರ ತೋರೆ ಚತುರೆ ಹರೆ ನೀರ ತೋರೆ ಚತುರೆ ಸಹಿತನೆ ಪರಿತಾಪ ಪಟಳವ್ವ ಉಪಟಳವ್ವ ಉಪಟಳವ್ವ ಏನೀ ಮನಸ್ಸಿನ ಕಳವಳ ತ್ರಿಮೂರ್ತಿ ಶಕ್ತಿ ದೇವತೆಗಳಿಗಿಂತ ರೂಪವತಿ ಮಂಡೋದರಿಗಿದ್ದರೂ ನನ್ನ ಮನಸ್ಸಿಗೆ ನೆಮ್ಮದಿಯಿಲ್ಲ. ಮೃಷ್ಟಾನ್ನ ಸೇವಿಸಿದರೂ ತೃಪ್ತಿ ಇಲ್ಲ. ಅಂಶ ತೂಲಿಕಾ ತಲ್ಪದಲ್ಲಿ ಪವಡಿಸಿದರೂ ಸುಖನಿದ್ರೆ ಇಲ್ಲ. ಅದ್ಯಾವುದೋ ಬಿಡಿಸಲಾರದ ಬಂಧನಕ್ಕೆ ಸಿಕ್ಕಿ ದಹಿಸುತ್ತಿದೆ ಈ ನನ್ನ ಮನ. ಇದಕ್ಕೆ ಕಾರಣ ಆ ಜಾನಕಿಯನ್ನು ಅಪಹರಿಸಿ ತಂದು ಶೋಕವಿಲ್ಲದ ಅಶೋಕವದರಲ್ಲಿರಿಸಿ ಶೋಕ ತಪ್ತಳಾದ ಜಾನಕಿಯನ್ನು ನೋಡುತ್ತಾ ನೋಡುತ್ತಾ ನನ್ನನ್ನೇ ನಾನು ಅರಿಯುವುದನ್ನಾಗಿ ಏನು ಮಾಡಲಿ? ಬಲತ್ಕರಿಸಲೇ? ಛೇ ಛೇ, ನೀಚ ಕೃತ್ಯ. ಸುಮ್ಮನಿರಲೇ? ದಹಿಸುತ್ತಿದೆ ಈ ನನ್ನ ಪ್ರೀತಿ. ಅದ್ಯಾವ ಪ್ರೀತಿ, ಅದ್ಯಾವ ಮೋಹ. ಏನಾದರೂ ಸರಿ, ಆ ನಳಿನಾಕ್ಷಿಯನ್ನು ಹೊಂದಿ ನನ್ನ ಮನಸ್ಸಿನ ಕಾತುರತೆಯನ್ನು ನಿವಾರಣೆ ಮಾಡಿಕೊಳ್ಳುವೆನು. ಲಂಕಾವಾಸಿನಿ ದುಃಖರೂಪಿಣಿ ಲಂಕಾವಾಸಿನಿ ದುಃಖರೂಪಿಣಿ ಬಳಲುತ್ತಿರುವೆನೋ ನನದಿ ನಿರಂತರ ರಾಮ
ನನಗೆ ದೊರೆಯುವುದೇ? ದಶಗಂಟ ಸಾರ್ವಭೌಮ ರಾವಣೇಶ್ವರ ಮಹಾಪ್ರಭು ಆಗಮಿಸುತ್ತಿರುವರು. ಅಗ್ರಾಕ್ಷ ಮಕರಾಕ್ಷರೈ ಮಹಾಪ್ರಭು, ನನ್ನ ಆಜ್ಞೆ ಆಗುವ ತನಕ ಇಲ್ಲಿರಕೂಡದು. ನಡೆಯಿರಿ. ಅಪ್ಪಣೆ ಆಜ್ಞೆ ಪ್ರಭು. ಏನು ರೂಪ, ಏನು ಲಾವಣ್ಯ. ಪ್ರಭು, ಅಗ್ರಾಕ್ಷರೈ, ಏನು ರೂಪ, ಏನು ಲಾವಣ್ಯ. ಈಕೆಯನ್ನು ಹೊಂದದಿರುವ ಪುರುಷನ ಜನ್ಮವ ವ್ಯರ್ಥವಲ್ಲವೇ? ಅಜಯ ಮನಗೆ ಮರಣ ಅಜಯ ಮನಗೆ ಮರಣ ಅದು ಬಲಿ ಬಂದ ಅಗಗದ ಜಾನಕಿ, ಬಹುದಿನಗಳಿಂದ ನಿನ್ನ ಪ್ರೇಮಕ್ಕಾಗಿ ಹಂಬಲಿಸುತ್ತಿರುವ ನನ್ನನ್ನು ಕಾಡದೆ ನನ್ನ ಪಟ್ಟದರಸಿಯಾಗುವ. ನನ್ನ ಸೇವಕಿಯರು ನಿನ್ನನ್ನು ಗಂಧ ಪುಷ್ಪಗಳಿಂದ ಅಲಂಕರಿಸುವ. ಹೆಚ್ಚೇನು, ನನ್ನ ಪಟ್ಟಮಹಿ ಅವಳು ಕೂಡ ನಿನ್ನ ದಾಸಿಯಾಗುವಳು. ಸಾರ್ವಭೌಮನಾದ ನಾನೂ ಕೂಡ ನಿನ್ನ ದಾಸನಾಗುವೆ. ನೀಚನೆ, ಈ ರೀತಿ ಮಾತುಗಳನ್ನು ಆಡಲು ನಿನಗೆ ನಾಚಿಕೆ ಆಗುವುದಿಲ್ಲವೇ? ನನ್ನನ್ನು ನನ್ನ ಸ್ವಾಮಿಗೊಪ್ಪಿಸಿ ಸುಖದಿಂದ ಬಾಳು.
ರಮಣಿ ರಮಣಿ ಮೋಹದ ರಾಣಿ ಸುಹಾಸಿನಿ ಮಧುರವಾಣಿ ಅಲ್ಲವವಾಣಿ ಮೋಹದ ರಾಣಿ ಸುಹಾಸಿನಿ ಸುಮಧುರವಾಣಿ ಅಲ್ಲವರಾಣಿ ದೊರೆತೆ ನೀನೀಗ ಕವಿತೆ ಮಹಾಬೇಗ ದೊರೆತೆ ನೀನೀಗ ಕವಿತೆ ಮಹಾಬೇಗ ಸುಮಧುರ ಸುಮಧುರ ಶ್ರೀವಾಣಿ ಮೋಹದ ಸುಮಧುರ ಸುಮವಾಣಿ ಜಾನಕಿ, ಆ ರಾಮನಲ್ಲಿ ಕಳೆದ ದುರ್ದಿನಗಳನ್ನು ಮರೆತು ನನ್ನ ಪಟ್ಟದರಸಿಯಾಗುವ ಶುನಕನ ತೆರನಿಂದೇತತೆ ಜಾನಕಿ, ಮೂರ್ಖ. ಶುನಕನ ತೆರನಿಂದೇತತೆ ಮನಬಂದಂತೆ ಹೊಗಳುತ್ತಿರ್ಪೆಯ ಧುರುಳ ಘನವೀರ ರಾಘವಾಂಗನೇನಿಸಿ ಘನವೀರ ರಾಘವಾಂಗನೆ ಎನಿಸಿ ಎನ್ನ ಮನ ನಿನ್ನೆಡೆಗೆ ಚಲಿಸುವುದೇ ಮೋಡ ಜಾನಕಿ, ಮೋಡ ಮೋಡ ಶ್ರೀರಾಮಚಂದ್ರನ ಪಾದಧೂಳಿಗೂ ಸಮನಲ್ಲದ ನೀನು ಆತನ ಧರ್ಮಪತ್ನಿಯಾದ ನನ್ನನ್ನು ಕೆಣಕಿ ಬದುಕುಳಿಯ ಬಂದೆ. ನನ್ನನ್ನು ಅಪಹರಿಸಿ ತಂದದ್ದು ನಿನ್ನ ಕುಲನಾಶ ಮಾಡುವ ಘಟ ಸರ್ಪವೆಂದು ತಿಳಿ. ಈಗಲಾದರೂ ನನ್ನ ಮಾತನ್ನು ಕೇಳು. ನನ್ನನ್ನು ನನ್ನ ಸ್ವಾಮಿಗೊಪ್ಪಿಸಿ ಶರಣಾಗತನಾಗು. ಸುಖದಿಂದ ಬಾಳವೇ, ಕೀರ್ತಿಯನ್ನು ಹೊಂದವೆ. ಭಲೆ ಭಲೆ ಜಾನಕಿ, ಹೊಡಿಯಲಿ ಹೇಳಿ ಆ ಏಡಿ ರಾಮನಿಗೆ ವಿಷಯ ತಿಳಿದರೂ ಇಲ್ಲಿಯೇ ಸಾಗರವನ್ನು ದಾಟಿ ಬರಲು ಅಸಮರ್ಥನು. ನೀನು ನನ್ನ ಮನದಾಸೆಯನ್ನು ಪೂರ್ಣ ಮಾಡು, ಇಲ್ಲವಾದರೆ ಬಲತ್ಕರಿಸಬೇಕಾದುದು ಎಚ್ಚರ. ನನ್ನನ್ನು ಅಪಹರಿಸಿ ತಂದದ್ದು ನಿನ್ನ ಮೃತ್ಯು ದೇವತೆಯನ್ನು ನೀನೇ ಸ್ವಾಗತಿಸಿದಂತೆ. ಜಾನಕಿ,
ಸಾಕು ಮಾಡು ಈ ನಿನ್ನ ಬೆರಳುಗಳನ್ನ. ನನ್ನ ಕಂಡರೆ ಲೋಕವೇ ತಲ್ಲಣಗೊಟ್ಟು ಆಶ್ಚರ್ಯ ಪಡೆಯುವುದು. ಅಂತಹವರಲ್ಲಿ ನಿನ್ನ ರಾಮನಿಗೆ ಎದುರುವುದೇ. ಈ ಅಶೋಕವನದಲ್ಲಿ ನಿನ್ನನ್ನು ರಕ್ಷಿಸುವರು ಯಾರೂ ಇಲ್ಲ. ನೀನಾಗಿ ನೀನೇ ಒಲಿದರೆ ಸರಿ, ಇಲ್ಲವಾದರೆ ಬಲತ್ಕರಿಸಬೇಕಾಗಿತ್ತು. ಎಚ್ಚರ. ನನ್ನನ್ನು ರಕ್ಷಿಸುವವರು ಯಾರು ಇಲ್ಲವೇ? ಮಾತಿವ ಸುಂದರಿ, ಕೇಳಿದೆಯಾ ತಾಯಿ? ನಿನ್ನ ಗರ್ಭ ಒಡೆದು ಈ ಭಾಗವಾಗಿ ಈ ಅಭಾಗಿನಿ ಪುತ್ರಿಯನ್ನು ನಿನ್ನ ಗರ್ಭದಲ್ಲಿ ಧರಿಸಿಕೋ ತಾಯಿ, ನಿನ್ನ ಗರ್ಭದಲ್ಲಿ ಧರಿಸಿಕೋ. ಭಲೆ ಭಲೆ. ಬಂದಿರ್ಬೇನೆ ಸಕಲ ವಸ್ತ್ರಾಭರಣಗಳಂ ತಂದಿರುವೆ. ಸಕಲ ವಸ್ತ್ರಾಭರಣಗಳಂ ತಂದಿರುವೆ. ಸಕಲ ವಸ್ತ್ರಾಭರಣಗಳಂ ತಂದಿರುವೆ.
ಜಾನಕಿ, ನಯ ವಿನಯದಿಂದ ಪ್ರಾರ್ಥಿಸಿಕೊಳ್ಳುತ್ತೇನೆ. ನನ್ನ ಮನದ ಆಸೆಯನ್ನು ಪೂರ್ಣ ಮಾಡು ಜಾನಕಿ. ಇಲ್ಲವಾದರೆ ಸಿದ್ಧಳಾಗು ನನ್ನ ಆಲಿಂಗನಕ್ಕೆ. ಸ್ವಯಂವರ ಸಭೆಯಲ್ಲಿ ಶಿವಧನಸ್ಸನ್ನು ಮುರಿದು ತನ್ನ ಕ್ಷಾತ್ರ ತೇಜಸ್ಸನ್ನು ಇಡೀ ಜಗತ್ತಿಗೆ ಬೆಳಗಿದ ಶ್ರೀರಾಮಚಂದ್ರನ ಧರ್ಮಪತ್ನಿ ನಾನು. ನನ್ನ ನೆರಳನ್ನು ಸಹ ಮುಟ್ಟಲು ಅಸಮರ್ಥನು ನೀನು. ಅವನು ಅಸಮರ್ಥನೆ ನೋಡಲಾರೆ, ಸಹಿಸಲಾರೆ. ಸಿದ್ಧಳಾಗು ಜಾನಕಿ. ರಾಮಚಂದ್ರ, ಪ್ರಾಣೇಶ್ವರ. ಯಾರು? ನನ್ನ ಪಟ್ಟದ ಮಹೇಶ ಮಂಡೋದರಿ. ಇಲ್ಲಿಗೆ ಏತಕ್ಕೆ ಬಂದೆ? ನೀವೆಲ್ಲಿರುವಿರೋ ನಾನು ಅಲ್ಲೇ ಇಲ್ಲವೇ ಪ್ರಭು. ಮಂಡೋದರಿ, ಇದೇನು ಇಂತಹ ಅನರ್ಥದ ಕಾರ್ಯಕ್ಕೆ ಕೈ ಹಾಕುತ್ತಿರುವಿರಲ್ಲ? ಹಿಂದೆ ಶಿವಧನಸ್ಸನ್ನು ಭೇದಿಸಲು ಹೋಗಿ ತಲೆಬಾಗಿದೆನು. ಈಗ ನನ್ನ ತಂಗಿ ಶೂರ್ಪನಖಾ ದೇವಿಯಿಂದ ಮತ್ತೊಂದು ಬಾರಿ ಮುಖಭಂಗವಾಗಿ ತಲೆಬಾಗಿದೆನು. ಈ ಸೇಡಿನ ಪ್ರತಿಕಾರಕ್ಕಾಗಿ ಈ ಸೀತೆಯ ಅಪಹರಣ. ಆದರೂ ಇಂದು ನನ್ನ ಆಸೆಯು ಭಗ್ನವಾಯಿತು. ನಿಮ್ಮ ಆಸೆ ಆಕಾಂಕ್ಷೆಗಳೆಲ್ಲವೂ ನಾಶವಾಗಿ ಭಗ್ನವಾಗಿ ಹೋಗಲಿ. ಮಂಡೋದರಿ, ಪ್ರಾಣೇಶ್ವರ, ಅವು ನಾಶವಾಗುವುದು ನನ್ನ ದೇಹದ ಅಂತ್ಯದಲ್ಲಿ. ನೀನಿನ್ನು ಅಂತಃಪುರಕ್ಕೆ ಹೋಗು. ಜಾನಕಿ, 1 ಮಾಸದ ಅವಧಿಯನ್ನು ಕೊಟ್ಟಿರುವೆನು. ಅಷ್ಟರಲ್ಲಿ ನೀನು ನನ್ನವಳಾದರೆ ಸರಿ, ಇಲ್ಲವಾದರೆ ನಿನ್ನ ದೇಹವನ್ನು ಛಿದ್ರಗಳಾಗಿ ಕತ್ತರಿಸಿ ದಶ ದಿಕ್ಕುಗಳಿಗೆ ಛಲಾಪಿಲಿ ಮಾಡುತ್ತೇನೆ. ಎಚ್ಚರ! ರಾಮಚಂದ್ರ, ಇನ್ನು ಈ ನೀಚನ ಬಾಧೆಯನ್ನು ನಾನು ತಾಳಲಾರೆ. ನನ್ನ ಸರ್ವಾಪರಾಧವನ್ನು ಕ್ಷಮಿಸು ಪ್ರಭು. ಈ ನನ್ನ ನಿಲವಾದ ಜಡೆಯಿಂದ ಉರುಳನ್ನು ಹಾಕಿಕೊಂಡು ಪ್ರಾಣ ತ್ಯಾಗ ಮಾಡಿಕೊಳ್ಳುವೆ. ತಡ ತಡ ಅಕೃತ್ಯಮಿದಂ ದುಡುಕದಿರವ್ತಾಯೇ ಅಮ್ಮ. ತಡೆ ತಡೆ ಅಕೃತ್ಯವಿದಂ ದುಡುಕದಿರವ್ತಾಯೇ ತೊಗದಳಿರ್ಪ ಶ್ರೀರಾಮಚಂದ್ರ ಕೆಡುಕದ ಶೋನನ ಶಿರ ಮುರಿದಿಡು ಕ್ಷಿಪ್ರದೊಳು ಬಂದು ಲಕ್ಷ್ಮಣ ಸಹಿತ ತಾಯೇ ರಾಮರ ವಿಪುಲ ಸೋಮ ಪ್ರತಾಪ. ಅಮ್ಮ, ಕ್ಷೇಮದಿಂದ ಇಹರು ತಾಯೇ ರಾಮರ ವಿಪುಲ ಸೋಮ ಪ್ರತಾಪ. ಶಿರಾಬ್ಧಿಯೊಳು ಪವಡಿಸಿರ್ಪ ಶಿರಾಬ್ಧಿಯೊಳು ಪವಡಿಸಿರ್ಪ ದೇವತೆಗಳ ಭಿನ್ನ ಪವನು ತಾಳ್ದ. ಅಮ್ಮ, ಶಿರಾಬ್ಧಿಯೊಳು ಪವಡಿಸಿರ್ಪ ದೇವತೆಗಳ ಭಿನ್ನ ಪವನು ತಾಳ್ದ. ಭೂಮಿ ಭಾರವ ಪೊರವೆನೆನುತ. ಅಮ್ಮ, ಭೂಮಿ ಭಾರವ ಪೊರವೆನೆನುತ ಹೇಳ್ದ ದಶರಥ ಕುವರನು ತಾನು. ಹೇಳ್ದ ದಶರಥ ಕುವರನು ತಾನು. ಕ್ಷೇಮದಿಂದ ಇಹರು ತಾಯೇ ರಾಮರ ವಿಪುಲ ಸೋಮ ಪ್ರತಾಪ. ಕ್ಷೇಮದಿಂದ ಇಹರು ತಾಯೇ. ಅಮ್ಮ, ರಾಮಂ ಕ್ಷೇಮಂ ರಾಮಂ ಸುಕ್ಷೇಮಂ. ಶ್ರೀರಾಮಚಂದ್ರನು ಲಕ್ಷ್ಮಣ ಸ್ವಾಮಿಯು ನಮ್ಮೊಡೆಯನಾದ ಸುಗ್ರೀವರಾಜನ ಜೊತೆಯಲ್ಲಿ ಕ್ಷೇಮದಿಂದಿರುವರು ತಾಯಿ, ಕ್ಷೇಮದಿಂದಿರುವರು. ಇದೇನಿದು? ಈ ಅದ್ಭುತವಾದ ಕಪಿಯಾದರೂ ಯಾವುದು? ನಾನೇನಾದರೂ ಕನಸನ್ನು ಕಾಣುತ್ತಿರುವಿನಿ. ಕನಸಿನಲ್ಲಿ ಕಪಿಯನ್ನು ಕಾಣುವುದು ಅಮಂಗಳವೆಂದು ಹೇಳುವರು. ರಾಮಚಂದ್ರ, ನಿನಗೆ ಯಾವ ಅಮಂಗಳವೂ ಆಗದಿರಲಿ ಪ್ರಭು. ಅಮ್ಮ, ಪುಂದನೆನಿಸದರೆಂದು ನಾಂ ರಘುನಂದನನ ಕಡೆಯಿಂದ ನಿಮ್ಮಯ ಪುಂದನೆನಿಸದರೆಂದು ನಾಂ
ರಘುನಂದನನ ಕಡೆಯಿಂದ ನಿಮ್ಮ ಚಂದವರಿಯಲು ಬಂದ ಸೇವಕ ಚಂದವರಿಯಲು ಬಂದ ಸೇವಕನೆಂದು ತಿಳಿಯರವಿಂದಲೋ ಸಂದೇಹ ಬಿಡು ಮಾತೆ ವಸುಂಧರ ಸುತೆ ಬೃಂದಾರಕ ಸುಮಾನ್ವಿತೆ ದೇವಿ ನಿಮ್ಮಯ ಪಾದ ಸೇವೆಗೆ ಬಂದ ಸೇವಕನು ನಾನಮ್ಮ ದೇವಿ ನಿಮ್ಮಯ ಪಾದ ಸೇವೆಗೆ ಬಂದ ಸೇವಕನು ನಾನಮ್ಮ ಪಾವನನ ಲೋಕಾವನನ ರಾಜೀವಲೋಚನ ಪಾವನ ಅಮ್ಮ ಪಾವನನ ಲೋಕಾವನನ ರಾಜೀವಲೋಚನ ಪಾವನ ಪಾವನನ ಲೋಕಾವನನ ರಾಜೀವಲೋಚನ ಪಾವನ ಅಮ್ಮ ಪಾವನನ ಲೋಕಾವನನ ರಾಜೀವಲೋಚನ ಪಾವನ ಆದಿಸುತ್ತಲಿ ವಿಧ ವಿಧದಿ ಸುಗ್ರೀವರಾಜ್ಞೆಯ ಪಡೆದು ಬಂದೆ ಸಂದೇಹ ಬಿಡು ಮಾತೆ ವಸುಂಧರ ಸುತೆ ಬೃಂದಾರ ಕುಸುಮಾನ್ವಿತೆ ಸಂದೇಹ ಬಿಡು ಮಾತೆ ಅಮ್ಮ ಸಂದೇಹ ಪಡಬೇಡ ತಾಯಿ ಸಂದೇಹ ಪಡಬೇಡಿ ಸುಗ್ರೀವರಾಜನಿಂದ ನೇಮಿತಗೊಂಡು ನಿಮ್ಮನ್ನು ಹುಡುಕಲು ಬಂದ ಶ್ರೀರಾಮ ದೂತನು ನಾನಮ್ಮ ಶ್ರೀರಾಮ ದೂತನು ಅಯ್ಯ ನೀನು ನಿಜವಾಗಿಯೂ ಶ್ರೀರಾಮಚಂದ್ರನ ಪಾದ ಸೇವಕನಾಗಿದ್ದಲ್ಲಿ ನಿನಗೆ ಮಂಗಳವಾಗಲಿ. ಅದಿರಲಿ, ನೀನು ಯಾರು? ನಿನ್ನ ಹೆಸರೇನು? ಇಲ್ಲಿಗೆ ಬರಲು ಕಾರಣವೇನು? ಅಮ್ಮ ಕೇಸರಿ ಎಂಬ ಕಪಿಕುಲಾಧ್ಯಕ್ಷನ ಧರ್ಮಪತ್ನಿಯಾದ ಅಂಜನಾದೇವಿಯ ಗರ್ಭಾಂಬುದಿಯಲ್ಲಿ ಈಶ್ವರ ಪ್ರಣೀತ ವಾಯುದೇವನ ವರಪ್ರಸಾದದಿಂದ ಜನಿಸಿದ ನನ್ನನ್ನು ಆಂಜನೇಯನೆಂತಲೂ ಹನುಮಂತನೆಂತಲೂ ಮಾರುತಿ ಎಂತಲೂ ಕರೆಯುವರು. ಅಮ್ಮ ಜನಸ್ಥಾನದಲ್ಲಿ ದುರುಳನಾದ ದಶಕಂಠ ರಾವಣನು ಅಪಹರಿಸಲ್ಪಟ್ಟ ಸೀತಾಮಾತೆಯವರು ತಾವೇ ಆಗಿದ್ದ ಪಕ್ಷದಲ್ಲಿ ನನ್ನೊಡನೆ ಜಾಂಶವನ್ನು ತಿಳಿಸಿ ತಾಯಿ, ನಿಮಗೆ ಕೆಲವು ಗೋಪ್ಯವಾದ ವಿಚಾರಗಳನ್ನು ತಿಳಿಸಬೇಕಾಗಿದೆ. ಈತನ ನೈವಿನಯಗಳನ್ನು ನೋಡುತ್ತಿದ್ದರೆ ರಾಕ್ಷಸ ಪಕ್ಷದವನಲ್ಲವೆಂದು ತೋರುವುದು. ಇರಲಿ, ಇರುವ ನಿಜಾಂಶವನ್ನು ತಿಳಿಸುವೆನು. ಅಯ್ಯ, ಆ ನೀಚನಾದ ರಾವಣನಿಂದ ಅಪಹರಿಸಲ್ಪಟ್ಟ ನಿರ್ಭಾಗ್ಯಳಾದ ಸೀತೆಯು ನಾನು. ಆಹಾ ಆಹಾ ತಾರಾಚಾರೇ ಧೀರ ನಮೋಸ್ತುತೆ ಅಮ್ಮ ತಾರಾಚಾರೇ ಧೀರ ನಮೋಸ್ತುತೆ ನೀರಜೆ ಪರಿಪೂತೆ ಭುಜಾತೆ ಶ್ರೀರಮೆ ಪರಿಪಾಹಿ ವೈದೇಹಿ ಶ್ರೀರಮೆ ಪರಿಪಾಹಿ. ಧನ್ಯೋಸ್ಮಿ ತಾಯಿ, ಧನ್ಯೋಸ್ಮಿ. ಇಂದಿಗೆ ನನ್ನ ಜನ್ಮವು ಸಾರ್ಥಕವಾಯಿತು, ನನ್ನ ಧೂತತ್ವವು ಸಾರ್ಥಕವಾಯಿತು. ಅಯ್ಯ, ಅದಿರಲಿ, ನೀವಾದರೂ ವಾನರರು, ಶ್ರೀರಾಮ ಲಕ್ಷ್ಮಣರಾದರೂ ನರರು. ಹೀಗಿರುವಲ್ಲಿ ನಿಮ್ಮಿಬ್ಬರ ಸ್ನೇಹವಾದ ಬಗೆ ಹೇಗೆ? ಅದು ಅಲ್ಲದೆ ಶ್ರೀರಾಮಚಂದ್ರರ ಪೂರ್ವ ವೃತ್ತಾಂತವನ್ನು ತಿಳಿಸಬಲ್ಲೆಯ? ಅಮ್ಮ ಶ್ರೀರಾಮ ಜಯ ರಾಮ ಕಲ್ಯಾಣ ಗುಣಧಾಮ ಅಮ್ಮ ಮನು ಮುನಿ ವಂದ್ಯನೆ ಮೋಕ್ಷ ಪ್ರದಾಯಕನೇ ಅಮ್ಮ ಮನು ಮುನಿ ವಂದ್ಯನೆ ಮೋಕ್ಷ ಪ್ರದಾಯಕನೇ ಮಾನವರು
ಜಾನಕಿ ಸೋಮ ಅವನ ಶ್ರೀರಾಮ. ಅಮ್ಮ ಜಾನಕಿ ಸೋಮ ಅವನ ಶ್ರೀರಾಮ. ಕೌಸಲ್ಯ ಚಿತ್ರಾಮ ದೇದೀಪ್ಯ ರಘುರಾಮ. ಕೌಸಲ್ಯ ಚಿತ್ರಾಮ ದೇದೀಪ್ಯ ರಘುರಾಮ. ದಶರಥನು ಮಾಲಂಗೆ ಹಿರಿತನು ಜತ್ವನಾಗಿ ವಿಖ್ಯಾತ ವಿಶ್ವಮುನಿಗೆ ಪ್ರಿಯ ಶಿಷ್ಯ ತಾನಾಗಿ ಅನುಜ ಲಕ್ಷ್ಮಣಗೊಂಡು ಧನು ಜರಕೊಂದು ಕೊರೆದನು ಅಹಲ್ಯೆಯ ಅಂದು ರಾಮ. ಮಿಥಿಲೆಯೋ ಪರಮಟ್ಟ ಮಿಥಿಲೆಯೋ ಶಿವಧನುವ ಮುರಿದಿಟ್ಟು ಮೈಥಿಲಿಗೆ ಕರ ಕೊಟ್ಟು ಪರಶು ಗರ್ವವ ಸುಟ್ಟ ನಮ್ಮ ರಾಮನಮ್ಮ. ರಾಮ ವಾಕ್ಯವ ಸಲಿಸೆ ಸತೀ ಅನುಜ ಸಹಕರಿಸೆ ವನವನದಿ ಪರಿತಪಿಸೆ ಪಂಚವಟಿಯೋಳ್ ನೆಲೆಸೆ ಶೂರ್ಪನಖ ಭಂಗದಲ್ಲಿ ಮೃಗ ಸಂಧಿಯಲ್ಲಿ ಸಿರೋಪಹರಣದಲ್ಲಿ ಸಲ್ಲಣಿಸಿ ಕಡು ಬಳಲಿದ ಮರೋಮನಮ್ಮ. ಸುಗ್ರೀವ ಸಖನಾಗಿ ಈ ಹನುಮ ಕಿಂಕರನಾಗಿ ಯಮಮ್ಮ ನಿಮಗಾಗಿ ಕಳುಹಿದನು ಶೋಧನೆಗಾಗಿ ರಾಮ 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 ರಾಮಚಂದ್ರ ರಾಮ ಆ
ಈಗಲಾದರೂ ನನ್ನನ್ನು ನಂಬು ಜನನಿ. ಮಾರುತಿ, ನೀನು ಯಾವ ಆಶ್ರಮ ಧರ್ಮದಲ್ಲಿ ನಿರತನಾಗಿರುವೆ? ಅಮ್ಮ ಅಮ್ಮ ನಿಮ್ಮ ರಮಣನ ಕೃಪೆಯಿಂದ ಬ್ರಹ್ಮಚರ್ಯಾಶ್ರಮದಲ್ಲಿ ನೈಷ್ಠಿಕವಾದ ಬ್ರಹ್ಮಚರ್ಯವನ್ನೇ ಅವಲಂಬಿಸಿ ಆತ್ಮಾರಾಮನ ಅಂತರಂಗ ಭಕ್ತನಾಗಿರುವನು. ತಾಯಿ ಅಂತರಂಗ ಭಕ್ತನಾಗಿರುವೆನು. ಮಾರುತಿ, ಈ ಶತಯೋಧಿತ ಸಮುದ್ರವನ್ನು ಹೇಗೆ ದಾಟಿ ಬಂದೆ? ಆಗ ಯಾವ ರೂಪದಿಂದ ಬಂದೆ? ಆ ರೂಪವನ್ನು ಒಂದು ಬಾರಿ ಧರಿಸಬಲ್ಲೆಯ? ಅಮ್ಮ ಅಮ್ಮ ಬೇಡ ತಾಯಿ, ಬೇಡ ತಾಯಿ, ಬೇಡ ಬೇಡ ಬೇಡ. ಆಗಿನ ನನ್ನ ರೂಪವನ್ನು ತಾವು ನೋಡಿದರೆ ಬಹಳ ಭಯಪಡುವಿರಿ ತಾಯಿ, ಬಹಳ ಭಯಪಡುವಿರಿ. ಇದೇನು ಹೇಳುತ್ತಿರುವೆ ಮಾರುತಿ? ಶ್ರೀರಾಮಚಂದ್ರನ ಧರ್ಮಪತ್ನಿಯಾದ ನನಗೆ ಭಯವೇ? ದಯಮಾಡಿ ನನ್ನ ಮಾತನ್ನು ನಡೆಸಿಕೊಡು. ನಿಜ ತಾಯಿ, ನಿಜ. ನಿನ್ನ ಮಾತು ನಿಶ್ಚಯ. ಈಗ ನೋಡು ತಾಯಿ ನನ್ನ ವಿಶ್ವರೂಪವನ್ನು. ರಾಮ ಹರೇ ರಘುರಾಮ ಹರೇ ಸೀತಾ ರಾಮ ಹರೇ ರಘುರಾಮ. ಮಾರುತಿ, ಆಂಜನೇಯ, ಸಾಕು ಮಾಡು. ಈ ನಿನ್ನ ಘೋರ ರೂಪವನ್ನು ತ್ಯಜಿಸಿ ಸೌಮ್ಯ ರೂಪವನ್ನು ಧಾರಣ ಮಾಡು. ಭುಜಂ ಭುಜದೆ ಭುಜಂ ಬಡೆಯ ನದಂಬುದರೆ ಕದಂಬ ಗಜೆ. ಭುಜಂ ಭುಜದೆ ಭುಜಂ ಬಡೆಯ ನದಂಬುದರೆ ಕದಂಬ ಗಜೆ. ಬೆದರ ಬೇಡವೆ ಮಾತೆ ಮಾತೆ ಸದೆಯೇ ಶುಭಾನ್ವಿತೆ. ಬೆದರ ಬೇಡವೆ ಮಾತೆ ಮಾತೆ ಅಮ್ಮ ಜಾಂಬಕಿ ನಿನ್ನ ವಿರಹ ಮೀರಿ ಚೀರಿದ ವೀರ ರಾಘವ. ಅಮ್ಮ ಅಮ್ಮ ಜಾಂಬಕಿ ನಿನ್ನ ವಿರಹ ಮೀರಿ ತೀರಿದ ವೀರ ರಾಘವ. ಸಾರಿಧೋನವಾರಿಗಳನ್ನು ಅಮ್ಮ ಸಾರಿಧೋನವಾರಿಗಳ ಧಾರಿಸಿ ಬಲ ತೋರಿಸಿ ನಿನ್ನ ದಾರಿಯ ಮುದವೇರಿಸುವೆ. ವಿಧಾರಿಸಿ ಬಲ ತೋರಿಸಿ ನಿನ್ನ ದಾರಿಯ ಮುದವೇರಿಸುವೆ. ಬೆದರ ಬೇಡವೆ ಮಾತೆ ಮಾನಿತೆ ಸದೆಯೇ ಶುಭಾಂಗಿ. ಬೆದರ ಬೇಡವೆ ಮಾತೆ ಮಾನಿತೆ. ಗಪದ ಸ ದಸರಿಗ ಗರಿ ಸರಿ ಸದ ಸದ ಪಗರಿ ಸ. ಬೆದರ ಬೇಡವೆ ಮಾತೆ ಮಾನಿತೆ. ದಸ ಪದ ಸ ಗ ಪದ ಸ ಅಮ್ಮ. ದಸ ಪದ ಸ ಗ ಪದ ಸ ಗರಿ ಸರಿ ಸದ ಸದ ಪಗರಿ ಸ. ಗರಿ ಸರಿ ಸದ ಸದ ಪಗರಿ ಸ. ಬೆದರ ಬೇಡವೆ ಮಾತೆ ಮಾನಿತೆ. ಗ ಪದ ಸ ಪದ ಸ ಗಪದ ಸ ಪದ ಸ ಗರಿ ಸರಿ ಸದ ಸದ ಪಗರಿ ಸ. ಗರಿ ಸರಿ ಸದ ಸದ ಪಗರಿ ಗರಿ ಸದ ರಿ ಸದ ಪ ಸದ ಪಗರಿ ಸರಿ ಗಪದ ಗರಿ ಗರಿ ಸದ ರಿ ಸರಿ ಸದ ಪ ಸದ ಸದ ಪಗರಿ ಸರಿ ಗಪದ ಸ. ಬೆದರ ಬೇಡವೆ ಮಾತೆ ಮಾನಿತೆ ಸದೆಯೇ ಶುಭಾನ್ವಿತೆ. ಬೆದರ ಬೇಡವೆ ಮಾತೆ ಮಾನಿತೆ ಅಮ್ಮ. ಅಮ್ಮ
ಅಮ್ಮ, ನಿಮ್ಮ ಕಂದನು ನಿಮ್ಮ ಕಣ್ಮುಂದೆಯೇ ಕುಳಿತಿರುವನು. ನೋಡು ತಾಯಿ, ಈಗಲಾದರೂ ನನ್ನನ್ನು ನಂಬು ಜನನಿಯೇ. ಮಾರುತಿ, ಇಂತಹ ಘನತರವಾದ ವಿದ್ಯೆಗಳನ್ನೆಲ್ಲ ನೀನು ಎಲ್ಲಿ ಕಲಿತೆ? ಅಮ್ಮ, ಈನ ಮುಖ ಸುರರಲಿ ವಿನಯದಿ ಘನತರ ವಿದ್ಯೆಗಳ ಅಭ್ಯಾಸಿಸಿದೆ ನಮ್ಮ ಜನನಿ. ಅಮ್ಮ, ಇನ ಮುಖ ಸುರರಲಿ ವಿನಯದಿ ಘನತರ ವಿದ್ಯೆಗಳ ಅಭ್ಯಾಸಿಸಿದೆ ನಮ್ಮ ಜನನಿ. ಅಮ್ಮ, ಹಣು ಮೋದೋಗಲು ಬಲ್ಲೆನು, ಅಣು ಮೋದೋಗಲು ಬಲ್ಲೆನು, ಅಣು ಮೋದೋಗಲು ಬಲ್ಲೆನು, ಅಣು ಮಹದಾಗಲು ಬಲ್ಲೆನು. ಹನುಮಂತನೆಂಬ ನಾಮವಿಹುದು ಶುಭಾಂಗಿ. ಶ್ರೀರಾಮಚಂದ್ರರ ರೂಪ ಲಾವಣ್ಯಗಳನ್ನು ಗುಣಗಾಂಭೀರ್ಯಗಳನ್ನು ಒಂದು ಬಾರಿ ವರ್ಣಿಸುವೆಯಾ? ಏನು ಹೇಳಿದೆಯಮ್ಮ, ಏನು ಹೇಳಿದೆ? ಲೋಕಮೋಹಕನು ಪರಂಧಾಮನು ಆದ ಶ್ರೀರಾಮಚಂದ್ರನ ರೂಪು ಲಾವಣ್ಯ ಗುಣಗಾಂಭೀರ್ಯಾದಿಗಳನ್ನು ವರ್ಣಿಸಲು ಸಪ್ತ ಸಾಗರಗಳ ಜಲರಾಶಿಯನ್ನೇ ಶಾಹಿಯನ್ನಾಗಿಯೂ ಮೇರು ಪರ್ವತವನ್ನು ಲೇಖನಿಯನ್ನಾಗಿಯೂ ಈ ಭೂಮಿಯನ್ನು ತಾಳೆಗರಿಯನ್ನಾಗಿ ಮಾಡಿ ಯುಗ ಯುಗಾಂತರಗಳ ಕಾಲ ಸರ್ವವಿದ್ಯಾ ನಿಧಿಯು ಸರ್ವಸಿದ್ಧಿ ವರಪ್ರದಾಯಕನೂ ಆದಂತಹ ಸಾಕ್ಷಾತ್ ವಿಘ್ನೇಶ್ವರನೇ ಬರೆದರೂ ಸಹ ಸ್ಥಳಾಭವಾಯಿತಂತೆ ತಾಯಿ. ಇನ್ನು ಈ ಭೂಮಿಯನ್ನು ಪೊತ್ತಂತಹ ಸಹಸ್ರ ಪಳಿಗಳುಳ್ಳ ಆದಿಶೇಷನಿಂದಲೂ ಸಹ ಶ್ರೀರಾಮಚಂದ್ರನ ರೂಪು ಲಾವಣ್ಯ ಗುಣ ಗಾಂಭೀರ್ಯಾದಿಗಳನ್ನು ವರ್ಣಿಸಲು ಅಸಾಧ್ಯವೆಂದ ಮೇಲೆ ಪಾಮರ ಮರ್ಕಟನಾದ ನನ್ನಿಂದ ವರ್ಣಿಸಲು ಸಾಧ್ಯವೇ ತಾಯಿ? ಏನೋ ತಮ್ಮ ಮಾತಿಗೆ ಪ್ರತಿ ಹೇಳದೆ ನನಗೆ ತಿಳಿದ ಮಟ್ಟಿಗೆ ನಾನು ವರ್ಣಿಸುವೆನು. ತಾವು ಅನ್ಯತಾ ಭಾವಿಸಬಾರದು ತಾಯಿ. ಶ್ರೀರಾಮನ ಶುಭ ಲಕ್ಷಣಗಳ ಶ್ರೀರಾಮನ ಶುಭ ಲಕ್ಷಣಗಳ ಪದನಿಸ ಸದ್ಗಪ ಮಗರಿಸ ರಾಮನ ಶುಭ ಲಕ್ಷಣಗಳ ಶ್ರೀರಾಮನ ಜಯ ರಾಮನ ಜಗದೋಭಿರಾಮನ ಶುಭ ಲಕ್ಷಣಗಳ ಲಕ್ಷಣಗಳ ಸಾಮುದ್ರಿಕಾ ಶಾಸ್ತ್ರದೊಳು ಪೇಳಲ ಸದಳವಂಗ ಮರ್ಕಟನಾನೇ
ಜನನೀ ಜನನೀ ತದಿಂಗಿಣತು ಚಲುವನೆ ಅಮ್ಮಯ್ಯ ಕೇಳಮ್ಮ ತಾಯೇ ರಾಮನು ಎಂತ ಚಲುವನೆ ಅಮ್ಮಯ್ಯ ಕೇಳಮ್ಮ ತಾಯೇ ರಾಮನು ಎಂತ ಚಲುವನೆ ಅಮ್ಮಯ್ಯ ಅಮ್ಮ ಕೇಳಮ್ಮ ತಾಯೇ ರಾಮನು ಎಂತ ಚಲುವನೆ ಅಮ್ಮಯ್ಯ ಕೇಳಮ್ಮ ತಾಯೇ ರಾಮನು ಎಂತ ಚಲುವನೆ ಅಮ್ಮಯ್ಯ ಕೇಳಮ್ಮ ತಾಯೇ ರಾಮನು ಎಂತ ಚಲುವನೆ ಅಮ್ಮಯ್ಯ ಪಾಮಗಾನ ಪ್ರೇಮ ನಿರೂಪಮ ಸಾಮಗಾನ 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 ಪ್ರೇಮ ನಿರೂಪಮ ಅಮ್ಮ ಸಾಮಗಾನ ಪ್ರೇಮ ನಿರೂಪಮ ಸಾಮಗಾನ ಪ್ರೇಮ ನಿರೂಪಮ ಸಾಮಗಾನ ಪ್ರೇಮ ನಿರೂಪಮ ಅಮ್ಮ ಸಾಮಗಾನ ಪ್ರೇಮ ನಿರೂಪಮ ಸಾಮಗಾನ ಪ್ರೇಮ ನಿರೂಪಮ ಜನನಿ ಸಾಮಗಾನ ಪ್ರೇಮ ನಿರೂಪಮ ರಾಮರ ವಿಪುಲ ಸೋಮನಮ್ಮ ರಾಮರ ವಿಪುಲ ಸೋಮನಮ್ಮ ಕೇಳಮ್ಮ ತಾಯೇ ರಾಮನು ಎಂತ ಚಲುವನೆ ಅಮ್ಮಯ್ಯ ಅಮ್ಮ ನೀಲಮಣಿಗಳ ಕಾಲು ಕುಂತಳ ನೀಲಮಣಿಗಳ ಕಾಲು ಕುಂತಳ ಬಾಲ ನೋಡಲು ಬಾಲಚಂದ್ರನು ನೀಲಮಣಿಗಳ ಕಾಲು ಕುಂತಳ ಬಾಲ ನೋಡಲು ಬಾಲಚಂದ್ರನು ಓಲುತ್ತಿರುವುದು ಬಾಲ ಭಾಗವೋ
ವಿಶಾಲ ವಕ್ಷವಮ್ಮ ಕಮಲಾಕ್ಷಿ ಕೇಳೆ ಅಮ್ಮ ವಿಶಾಲ ವಕ್ಷವಮ್ಮ ಕಮಲಾಕ್ಷಿ ಕೇಳೆ ಶ್ರೀರಾಮನು ಎಂತ ಅಮ್ಮ ರಾಮನು ಎಂತ ಮಾತಾ ಚಲುವನೆ ಅಮ್ಮಯ್ಯ ಕೇಳಮ್ಮ ರಾಮನು ಎಂತ ಚಲುವನೆ ಅಮ್ಮಯ್ಯ ತಕದಿಮಿ ತಕ ಜಣು ತಕದಿಮಿ ತಕ ಜಣು ಹದಿಂಗಿಣ 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 ಚಲುವನೆ ಅಮ್ಮಯ್ಯ ಕೇಳಮ್ಮ ತಾಯೇ ರಾಮನು ಎಂತ ಚಲುವನೆ ಅಮ್ಮಯ್ಯ ಚಲುವನೆ ಅಮ್ಮಯ್ಯ ಚಲುವನಮಯ್ಯ ಅಮ್ಮ ಜನಸ್ಥಾನದಲ್ಲಿ ಶ್ರೀರಾಮಚಂದ್ರ ಮತ್ತು ನೀವು ನೀರನ್ನು ಕಲಕುತ್ತಾ ನಿಮ್ಮ ಮುಖವನ್ನು ಕಮಲಕ್ಕೆ ಹೋಲಿಸಿದ್ರಂತೆ ನಿಜವೇ ತಾಯಿ? ನಿಜ ಮಾರುತಿ. ವಾಮಾಂಗ್ರಿಯಲ್ಲಿ ಮತ್ಸ್ಯ ಲಾಂಛನವೆಂಬ ಚಿಹ್ನೆ ಇದೆಯಂತೆ, ಸತ್ಯವೇನಮ್ಮ? ಸತ್ಯ ಮಾರುತಿ. ಮುಂಗೈಯ ಮೇಲೆ ವಸುಧಳವೆಂಬ ಚಿಹ್ನೆ ಹೊಂದಿದೆಯಂತೆ, ಸತ್ಯವೇನಮ್ಮ? ಹೌದು ಮಾರುತಿ. ಅಮ್ಮ ಕಾಕಾ ಅತಿ ಗೋಪ್ಯವಾಗಿ ತಿಳಿಸಬೇಕೆಂದು ನನ್ನ ಸ್ವಾಮಿಯು ನನ್ನಲ್ಲಿ ತಿಳಿಸಿರುವುದು ಯಥಾರ್ಥವೇ ತಾಯಿ? ತಿಳಿತಿರುವುದು ಮಾರುತಿ. ಈಗಲಾದರೂ ನನ್ನ ನಂಬು ಜನನಿ. ಮಾರುತಿ, ನೀನು ಎಷ್ಟು ವಿಧವಾಗಿ ಹೇಳಿದರೂ ನನಗೇಕೋ ನಿನ್ನ ಮಾತಿನಲ್ಲಿ ನಂಬಿಕೆಯೇ ಸಾಲದಾಗಿರುವುದಲ್ಲ. ನಿಜ ತಾಯಿ, ನಿಜ ನಿಜ ನಿಜ. ಹಲವಾರು ರಕ್ಕಸರ ಮಧ್ಯೆ ಸಿಲುಕಿ ಅನೇಕ ನಾನಾ ಕಷ್ಟಗಳನ್ನು ಅನುಭವಿಸಿ ಬೇಸತ್ತಿರುವ ನಿಮಗೆ ನನ್ನಲ್ಲಿ ನಂಬಿಕೆ ಉಂಟಾಗಲು ಸಾಧ್ಯವೇ ತಾಯಿ? ಏನು ಮಾಡಲಿ? ಎಷ್ಟು ವಿಧವಾಗಿ ಹೇಳಿದರು ಮಾತೆಯವರಿಗೆ ನನ್ನಲ್ಲಿ ನಂಬಿಕೆಯೇ ಬಾರುತ್ತಿಲ್ಲ. ಇರಲಿ ರಾಮಾನುಗ್ರಹವಿದ್ದಂತಾಗಲಿ. ನನ್ನಲ್ಲಿರುವ ಅಂಗುಳಿಕೆಯನ್ನು ಮಾತೆಯವರಿಗೆ ಅರ್ಪಿಸಿ ಧನ್ಯನಾಗುವುದು. ಅಮ್ಮ ಮಾರುತಿ, ಅದೇನು ಮಾರುತಿ? ಅಮ್ಮ ಶ್ರೀರಾಮಚಂದ್ರರ ಘನಮುದ್ರಿಕೆ. ಈ ಮುದ್ರಾ ಉಂಗುರವನ್ನು ಕಂಡು ನನ್ನ ಸ್ವಾಮಿಯನ್ನು ನೋಡಿದಷ್ಟೇ ಸಂತೋಷವಾಯಿತು. ಮಾರುತಿ, ಈ ಮುದ್ರಾ ಉಂಗುರವನ್ನು ತಂದುಕೊಟ್ಟು ಮಹದೋಪಕಾರ ಮಾಡಿದ ನಿನಗೆ ಪ್ರತಿಯೋಪಕಾರವಾಗಿ ನಾನು ಏನನ್ನು ತಾನೇ ನೀಡಲಿ? ಅಮ್ಮ ಜಗದೊಡೆಯನಾದ ಶ್ರೀರಾಮಚಂದ್ರನ ಧರ್ಮಪತ್ನಿಯು ಜಗನ್ಮಾತೆಯೂ ಆದಂತಹ ತಮ್ಮಿಂದ ನಾನು ಮತ್ತೇನು ನಿರೀಕ್ಷಿಸಲು ಸಾಧ್ಯವೇ ತಾಯಿ? ನಿಮ್ಮ ನಿರ್ಮಲವಾದ ಮನಸ್ಸಿನಿಂದ ನನ್ನನ್ನು ಹರಸಿ ಆಶೀರ್ವದಿಸಿದರೆ ಅಷ್ಟೇ ಸಾಕು.
ಧನ್ಯನಾದೆನಮ್ಮ, ಧನ್ಯನಾದೆ. ಇಂದಿಗೆ ನನ್ನ ಜನ್ಮ ಅಮ್ಮ, ನಾನು ಬಂದು ಬಹಳ ವೇಳೆಯಾಯಿತು. ಅಪ್ಪಣೆಯಾದರೆ ನಾನಿನ್ನು ಹೊರಡುತ್ತೇನೆ. ಅಮ್ಮ, ಮಾರುತಿ, ತಮ್ಮ ದರ್ಶನ ಮಾಡಿರುವ ಗುರುತಿಗಾಗಿ ಯಾವುದಾದರೂ ಒಂದು ಅಭಿಜ್ಞ ವಸ್ತುವನ್ನು ಕೊಟ್ಟರೆ ಅದನ್ನು ತೆಗೆದುಕೊಂಡು ಹೋಗಿ ನನ್ನ ಸ್ವಾಮಿಗೆ ಅರ್ಪಿಸಿ ನನ್ನ ಜನ್ಮವನ್ನು ಸಾರ್ಥಕಪಡಿಸಿಕೊಳ್ಳುವೆನು ತಾಯಿ, ಸಾರ್ಥಕಪಡಿಸಿಕೊಳ್ಳುವೆ. ಮಾರುತಿ, ನಿನಗೆ ಕೊಡಲು ನನ್ನ ಬಳಿ ಯಾವುದೇ ವಸ್ತುಗಳು ಇಲ್ಲವಲ್ಲ? ಅಮ್ಮ, ಅಂದು ಜನಸ್ಥಾನದಲ್ಲಿ ದುರುಳನಾದ ದಶಕಂಠ ರಾವಣನು ಅಪಹರಿಸಲ್ಪಟ್ಟ ಸಮಯದಲ್ಲಿ ತಾವು ಚಿತ್ರಕೂಟ ಪರ್ವತದ ಬಳಿಯಲ್ಲಿ ಹಾಕಿದ ಆಭರಣಗಳನ್ನು ತೆಗೆದುಕೊಂಡು ಹೋಗಿ ನನ್ನ ಸ್ವಾಮಿಗೆ ತೋರಿಸುವಲ್ಲಿ ಅದರಲ್ಲಿ ಚೂಡಾರತ್ನವಿಲ್ಲವೆಂದು ಹೇಳಿದ್ದರು. ಅದನ್ನೇ ಕೊಟ್ಟರೆ ತೆಗೆದುಕೊಂಡು ಹೋಗುವೆನು ತಾಯಿ. ಹೌದು ಮಾರುತಿ, ಮರೆತಿದ್ದೆ. ತೆಗೆದುಕೋ. ಈ ಚೂಡಾರತ್ನವನ್ನು ನನ್ನ ಸ್ವಾಮಿಗೆ ಅರ್ಪಿಸಿ ಇನ್ನೊಂದು ಮಾಸದ ಅವಧಿಯೊಳಗೆ ನನ್ನನ್ನು ಕರೆದುಕೊಂಡು ಹೋಗುವಂತೆ ತಿಳಿಸಿ. ಒಂದು ವೇಳೆ ಕರೆದುಕೊಂಡು ಹೋಗದಿದ್ದ ಪಕ್ಷದಲ್ಲಿ ಅಗ್ನಿ ಪ್ರವೇಶ ಒಂದೇ ಸೀತೆಯ ಗುರಿ ಎಂದು ತಿಳಿಸಿಬಿಡು. ಅಮ್ಮ, ವೀರ ರಮಣಿಯಾದ ತಾವು ಈ ರೀತಿ ಮಾತನಾಡಬಾರದು ತಾಯಿ. ಅಮ್ಮ, ಲಕ್ಷ್ಮಣ ಸ್ವಾಮಿಗೂ ನನ್ನೊಡೆಯನಾದ ಸುಗ್ರೀವರಾಜನಿಗೂ ತಮ್ಮ ವಿಷಯವಾಗಿ ಏನೆಂದು ತಿಳಿಸಲಿ? ಮಾರುತಿ, ಅಲ್ಲಿ ಅವರಿಗೆಲ್ಲ ನನ್ನ ಆಶೀರ್ವಾದಗಳನ್ನು ತಿಳಿಸು. ನನ್ನ ಸ್ವಾಮಿಗೆ ನನ್ನ ಅನಂತಾನಂತ ನಮಸ್ಕಾರಗಳನ್ನು ತಿಳಿಸು. ಹಾಗೆ ಆಗಲಿ ತಾಯಿ. ಅಮ್ಮ, ನನ್ನದೊಂದು ಪ್ರಾರ್ಥನೆ. ಏನು ಮಾರುತಿ? ಅಮ್ಮ, ಅಂದು ಸೀತಾನ್ವೇಷಣೆ ಕಾರ್ಯಕ್ಕೆ ಹೊರಟಾಗ ತಮ್ಮ ದರ್ಶನವಾಗುವ ತನಕ ನಾನು ಫಲಾದಿಗಳನ್ನು ಬಂಧಿಸುವುದಿಲ್ಲವೆಂದು ಶ್ರೀರಾಮಚಂದ್ರರ ಪಾದದ ಮೇಲೆ ಆಣೆ ಮಾಡಿದ್ದೆನು. ಇಂದು ತಮ್ಮ ದರ್ಶನವಾದ ಮೇಲೆ ನನಗೆ ಹಸಿವು ಬಾಯಾರಿಕೆಯು ಬಹಳವಾಗಿರುವುದು. ಆದ್ದರಿಂದ ತಾವು ಅಪ್ಪಣೆ ಕೊಟ್ಟರೆ ಇಲ್ಲಿಯೇ ಇರುವ ಕೆಲವು ಹಣ್ಣುಗಳನ್ನು ತಿಂದು ನಂತರ ಹೊರಡುತ್ತೇನೆ ತಾಯಿ. ಮಾರುತಿ, ಇಲ್ಲಿ ಬಹಳ ಮಂದಿ ರಾಕ್ಷಸರಿರುವರು. ಅವರ ತಂಟೆಗೆ ಹೋಗದೆ ಫಲಗಳನ್ನು ಬಂಧಿಸಿ ಹೊರಡುವನಾಗು. ಹಾಗೆ ಆಗಲಿ. ಅಮ್ಮ, ಮಾರುತಿ, ಕಪಿಗಳು ಬಂಧಿಸುವುದನ್ನು ತಾವು ನೋಡಬಾರದು. ನೀವು ಸ್ವಲ್ಪ ಮರೆಯಾಗಿ ತಾಯಿ. ರಾಮದೇಯ ತುಷಿ ರಾಮ ಸುನಾಮ ಅಮರ ವಿನುತ ಅಮಿತ ಫಲ ಪ್ರದ ರಾಮದೇಯ ತುಷಿ ರಾಮ ಸುನಾಮ ರಾಮ 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 ರಾಕ್ಷಸ ಭೀಮ ರವಿ ಕುಲ ಸೋಮ ರಾಜರಲಾಮ ಪರಮ ಪುರುಷ ಹರಿ ಪಾವನ ಶ್ರೀ ಹರಿ ರಾಮ ಜಯತು ಶ್ರೀರಾಮ ಸುನಾಮ ಅಮರ ವಿನುತ ಫಲ ಅಮಿತ ಫಲ ಪ್ರದ ರಾಮ ಜಯತು ಶ್ರೀ ರಾಮ ಸುನಾಮ. ಹಿದ್ರಾರಮಣ ಗೋವಿಂದ.